ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಗೀತಾಶ್ರೀ ಸಕ್ರಾಯಪಟ್ಟಣ. ಎಲ್ಲಿದ್ದೀವಿ ಅಂತ ನೋಡ್ತಾ ಇದ್ದೀರಾ? ಇವತ್ತು ಬಂದು ನಾವು GRS ಫ್ಯಾಂಟಸಿ ಪಾರ್ಕಲ್ಲಿ ಇದ್ದೀವಿ, ಮೈಸೂರಲ್ಲಿ. ನಾವು ಮೈಸೂರಿಗೆ ಬಂದಾಗ ನಾನು ಸ್ವಲ್ಪ ಲೇಟಾಗಿ ಆಗ್ತಾಯಿದ್ದೀನಿ ವಿಡಿಯೋ. ನನಗೆ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಾಕಾಗಿದ್ದಿಲ್ಲ, ಹಾಗಾಗಿ ಈಗ ಅಪ್ಲೋಡ್ ಮಾಡಿ ಹಾಕ್ತಾಯಿದ್ದೀನಿ. ಇಲ್ಲಿ ನನಗೆ ಎಂಟ್ರೆನ್ಸ್ಗೆ ಹೋದಾಗ ಫಸ್ಟೆಲ್ಲ ಕಡಿಮೆ ಇತ್ತು ಅನಿಸುತ್ತೆ, 900 ಈ ಥರ ಎಲ್ಲ ಇತ್ತು. ಆವಾಗ ಹಿಂಗೊಂದು 5-6 ವರ್ಷದ ಹಿಂದೆ. ಈಗೆಲ್ಲ ತುಂಬ ಕಾಸ್ಟ್ಲಿ ಆಗಿಬಿಟ್ಟೆ. ಒಂದು ಟಿಕೆಟೇ ಬಂದು ಒಬ್ಬೊಬ್ಬರಿಗೆ ಒಂದು 500-400 ರೂಪಾಯಿ ಜಾಸ್ತಿ ಆಗಿಬಿಟ್ಟಿದೆ. ತುಂಬ ಜಾಸ್ತಿ ಅಂತ ಅನ್ನಿಸ್ತು. ನಾವು ಹೋಗೋದೇ ಬೇಡವೋ, ಒಬ್ಬರು ನಾವು ಕಳ್ಸೋಣ ಅಂದ್ಕೊಂಡ್ವಿ. ಒಬ್ಬ ಹೋಗಿದ್ರೆ ನಾವಿಲ್ಲೇನು ಮಾಡೋದು, ಆ ಥರ ಇದಾಯಿತು. ಸುಮ್ಮನೆ ಸ್ಟೋನ್ ಕೊಡೋಕ್ಕೆ ಎಂಥವ್ರಿಗೂ ಬೇಜಾರಾಗುತ್ತಲ್ವ. ಆಮೇಲೆ ಗೊತ್ತಾಗಲಿಲ್ಲ ನಮಗೆ, ಫಸ್ಟಲ್ಲಿ ಹೇಳೋದಿಲ್ಲ ಅವರು. ಟಿಕೆಟು ಹೇಳುವಾಗನೇ ಆಗಲಿ ಏನೇ ಆಗಲಿ. ನೋಡಿ ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ನಾನು, ಇದನ್ನು 1290 ರೂಪಾಯಿ ಇರುತ್ತೆ ಒಬ್ಬರಿಗೆ, ದೊಡ್ಡವ್ರಿಗೆ. ಚಿಕ್ಕವ್ರಿಗೆ 1190 ಇರುತ್ತೆ. ಅಂದರೆ 100 ರೂಪಾಯಿ ಏನೋ ಡಿಫ್ರೆನ್ಸ್ ಬರುತ್ತೆ ಅಷ್ಟೇ. 1300-1200 ಬೀಳುತ್ತೆ. ಅವರು ಸ್ಟಾರ್ಟಿಂಗಲ್ಲಿ ಹೇಳೋದಿಲ್ಲ, ನಿಮಗೆ ಸ್ನೋ ಪಾರ್ಕಿಂಗ್ ಸಹ ಅದರದ್ದು ಸಹ ಇದರಲ್ಲಿ ಇನ್ಕ್ಲೂಡ್ ಆಗಿ ಮಾಡ್ಕೋಬೋದು, ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳೋದಿಲ್ಲ. ನಾವು ರಿಟರ್ನು ಹೋಗಿ ಬರ್ತೀವಲ್ಲ, GRS ಫ್ಯಾಂಟಸಿಗೆ ಹೋಗಿ ಬರುವಾಗ ಹೇಳ್ತಾರೆ ಸ್ವಲ್ಪ ಕಡಿಮೆ ಇದೆ ಅಂತ. ನೀವೇನಾದರೂ ಹೋಗುವಾಗ ಸ್ಟಾರ್ಟಿಂಗಲ್ಲೇ ಒಂದು ಸತಿ ಎಲ್ಲ ಕೇಳಿಕೊಂಡು ಹೋಗಿ, ತುಂಬ ಚೆನ್ನಾಗಿರುತ್ತೆ. ಅಂದರೆ ನಮಗೆ ಸ್ವಲ್ಪ ರೇಟ್ ಕಡಿಮೆ ಆಗುತ್ತೆ. ಎರಡೂ ಅದರಲ್ಲೂ ಆಟ ಆಡ್ಕೊಂಬರ್ಬೋದು ನಾವು, ಸ್ನೋ ಪಾರ್ಕಲ್ಲಿ ಮತ್ತು ಇದರಲ್ಲಿ ಫ್ಯಾಂಟಸಿ ಪಾರ್ಕಲ್ಲಿ ಎರಡರೂ ಸಹ ಆಟ ಆಡ್ಕೊಂಬರ್ಬೋದು. ನಾವೀಗ ಹೋಗಿದ್ದು ಬರೀ ಫ್ಯಾಂಟಸಿ ಪಾರ್ಕ್ ಹೋಗಿದ್ವಿ ಅಂದರೆ ಅಲ್ಲಿ ಫುಲ್ ಡೇ ಆಡ್ಕೋಬೋದು. ನಾವೀಗ ಟೈಮಿಂಗ್ಸ್ ನಾವು ಹೋಗೋಟಿಗೆ ಟಿಕೆಟ್ ಎಲ್ಲ ಇದು ಮಾಡಿಕೊಂಡು ಹೋಗೋತ್ತಿಗೆ 11 ಗಂಟೆ ಆಯಿತು. ಮತ್ತು ನಾವು ರಿಟರ್ನ್ 4 ಗಂಟೆ 5 ಗಂಟೆ ಹಂಗೆಲ್ಲ ವಾಪಸ್ ಬಂದ್ವಿ. ಬಟ್ ಏನಂತಂದರೆ ಮುಂಚೆನೇ ಹೋಗೋರು ಹೋಗ್ತಾರೆ ಬೆಳಗ್ಗೆನೇ. ಎಷ್ಟು ಆಟ ಆಡೋದು, ತುಂಬ ಸುಸ್ತಾಗುತ್ತೆ. ಮಿನಿಮಮ್ ಅಂದರೆ ಒಂದು 40 ಗೇಮ್ಸ್ ಇರುತ್ತೆ. ದೊಡ್ಡವರು ಮಕ್ಕಳು ಎಲ್ಲರೂ ಸಹ ಆಟ ಆಡ್ಬೋದು. ಮತ್ತು ಇನ್ನೊಂದು ಏನಂತಂದರೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು 4 ಗೇಮ್ಸು ಒದ್ದೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆನೇ, ನೀರಲ್ಲಿ ಹೋಗೋದಕ್ಕಿಂತ ಮುಂಚೆನೇ 4 ಗೇಮ್ಸ್ ಆಟ ಆಡ್ಕೋಬೇಕು. ತುಂಬ ಚೆನ್ನಾಗಿದೆ ಅದನ್ನು. ಏಕೆಂದರೆ ಅದಕ್ಕಿಂತ ಮುಂಚೆಗೆ ಒದ್ದೆ ಆದಮೇಲೆ ಆ ಗೇಮ್ಸ್ಗೆ ಕೂರಿಸೋದಿಲ್ಲ. ಅದನ್ನು ಫಸ್ಟು ತಲೆಯಲ್ಲಿ ಇಟ್ಕೊಳ್ಳಿ. ಏಕೆಂದರೆ ಅದು ನಾವು ಆಡಿ ಅದನ್ನು ಫಸ್ಟ್ ನೋಡಿದ ತಕ್ಷಣ ಮಕ್ಕಳೇ ಆಗಲಿ ದೊಡ್ಡ ನೀರಿಗೆ ಹೋಗ್ಬಿಡೋಣ, ಅಲ್ಲಿ ಡ್ಯಾನ್ಸ್ ಆಡ್ಬಿಡೋಣ, ಅಲ್ಲಿ ಆಟ ಆಡ್ಬಿಡೋಣ ಅನ್ನೋ ಅಷ್ಟು ಮೈಂಡಿಗೆ ಬಂದುಬಿಡುತ್ತೆ. ಅದು ಆಟ ಆಡಿ ನಾವು ಅದೇ ಆದಮೇಲೆ ಅದರೊಳಗಡೆ ಹೋಗೋಂಗಿಲ್ಲ. ಅಂದರೆ ಕರೆಂಟಿಂದೆಲ್ಲ ಇರುತ್ತಲ್ಲ, ಶಾಕ್ ಆಗುತ್ತೆ ಅಂತ ಬಿಡೋದಿಲ್ಲ. ಅದು ಫಸ್ಟು ನೀವು ಆಟ ಆಡಿಕೊಂಡು ಆಮೇಲೆ ನೀರಿಗೆ ಹೋಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಾದ ನಂತರ ನಾವಿಲ್ಲಿ ಪ್ರತಿಯೊಂದು ಗೇಮ್ನೂ ಸಹ ಆಡ್ಕೋಬೋದು. ನಾವಿಲ್ಲಿ ಒಂದು ಮಿನಿಮಮ್ ಒಂದು 10-11 ಗೇಮ್ ಅಷ್ಟೇ ನಾವು ಆಟ ಆಡೋಕ್ಕಿದ್ದು. ಅಷ್ಟರೊಳಗೆ ನಮಗೆ ಟೈಮ್ ಮುಗ್ದೋಗಿತ್ತಾಗಲೇ. ಸಂಜೆವರೆಗೂ ಇರ್ಬೋದು. ಮಿನಿಮಮ್ 6:30-7 ಗಂಟೆವರೆಗೂ ಇರುತ್ತೆ. ಅದಾದ ನಂತರ ಕ್ಲೋಸ್ ಆಗೋದು. ನಾವು ಊರಿಗೆ ರಿಟರ್ನ್ ಬರಬೇಕಿತ್ತಂತೇಳ್ಬಿಟ್ಟು ಬೇಗ ಹೊರಟ್ವಿ. ಆಮೇಲೆ ಒಂದೇನಂತಂದರೆ, ಮಕ್ಕಳಿಗೆ ಸ್ವಿಮ್ಮಿಂಗ್ಸ್ ಈಗ ಎಲ್ಲ ಶಾಲೆಯಲ್ಲೇ ಇರುತ್ತೆ, ಕ್ಲಾಸ್ಗಳಲ್ಲೇ ಸ್ವಿಮ್ಮಿಂಗ್ ಡ್ರೆಸ್ ಇದೆಲ್ಲ ಇರುತ್ತೆ. ಎಕ್ಸ್ಟ್ರಾ ಬೇಕಂತಂದರೆ ತೊಗೊಂಡು ಹೋಗ್ಬಿಡಿ. ಇಲ್ಲಿ ಹೋಗೋ ಇದ್ದಿದ್ರೆ, ನಾವು ಇಲ್ಲಿ ಹೋಗ್ತೀವಿ ಅನ್ನೋದು ಇರಲಿಲ್ಲ. ಸುಮ್ಮನೆ ಹೊರ್ಗಡೆ ಎಲ್ಲ ಸುತ್ತರ್ಕೊಂಬರೋಣ ಅಂತ ಹೋಗಿದ್ದು. ಅದಾದಮೇಲೆ ಅಲ್ಲಿ ಟೈಮ್ ಇತ್ತಲ್ಲ, ಸರಿ ಹೋಗಿ ಬರೋಣ. ನನ್ನ ಮಗ ಹಿಂಸೆ ಮಾಡ್ತಿದ್ದ, ಹೋಗೋಣ GRSಗೆ ಅಂತೇಳ್ಬಿಟ್ಟು. ಸರಿ ಅಂತ ಅಲ್ಲೋದ್ಮೇಲೆ ಬಟ್ಟೆಗೆ ಒಂದು 1000 ರೂಪಾಯಿ ನಾವು ಹಾಕಿದ್ದಾಯಿತು. ಮನೆಯಿಂದನೇ ಇದ್ವಿ, ಅವು ತೊಗೊಂಡೋಗಿದ್ರೆ ಅದೊಂದು 1000 ರೂಪಾಯಿ ಸೇವ್ ಆಗಿರೋದು. ನೀವು ಹೋಗುವಾಗ ನೆಕ್ಸ್ಟ್ ಟೈಮ್ ಆ ಥರ ಮಾಡ್ಕೊಳ್ಬೇಡಿ. ನನ್ನ ಟಿಪ್ಸ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡು, ಹಾಗೆ ನನ್ನ ಚಾನಲ್ ಹಾಗೆ ನೋಡ್ತಾಯಿದ್ರೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ವಿಡಿಯೋ ಸಂಪೂರ್ಣ ನೋಡಿ, ಲೈಕ್ ಮಾಡಿ, ಬೆಲೈಕನ್ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ನೋಡಿ ತುಂಬ ಚೆನ್ನಾಗಿತ್ತು. ಈ ದೊಡ್ಡವರು ಚಿಕ್ಕವ್ರನ್ನ ಇದೇ ಬರೋದಿಲ್ಲ, ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೋಬೋದು. ಇದು ಯಾವಾಗೂ ದುಡಿಯೋದು ಇದ್ದೇ ಇರುತ್ತಲ್ವ, ವರ್ಷವೆಲ್ಲ ದುಡಿತಾನೇ ಇರ್ತೀವಿ. ಒನ್ ಟೈಮ್ ಎಂಜಾಯ್ ಮಾಡಿದ್ರೆ ಒಂದೇನೋ ಖುಷಿ, ಅದೇ ಮೆಮೊರಿ ಅಲ್ವ. ನಾವು ಒಂದು ವಿಡಿಯೋ, ಒಂದು ಫೋಟೋ ಮಾಡ್ಕೊಂಡು ಇಂಥ ಟೈಮಲ್ಲಿ ಹೋಗಿದ್ವಿ ಅನ್ನೋದು. ನಾವು ದುಡಿಯೋದು ಮಾಡೋದು ಎಲ್ಲ ಟೈಮಲ್ಲೂ. ನನ್ನ ಮಗಂಗಂತೂ ಫುಲ್ ಖುಷಿ, ಫುಲ್ ಕುಣಿಯೋದು, ಆಟ ಆಡೋದು ನೀರಲ್ಲಿ ಹಂಗೆ ಆಗ್ಬಿಟ್ಟಿತ್ತು. ಫುಲ್ ಡ್ಯಾನ್ಸು. ನಮ್ಮ ಮನೆಯವರು, ನಮ್ಮ ಮಗ ಎಲ್ಲ ತುಂಬ ಚೆನ್ನಾಗಿತ್ತು. ತುಂಬ ಖುಷಿಯಾಗಿ ಆಟ ಆಡಿಕೊಂಡು ಬಂದ್ವಿ. ಅಲ್ಲಿ ಅಷ್ಟೇ, ಏನಾದ್ರು ತಿನ್ನಬೇಕು ಅಂದ್ರೂ ಸ್ವಲ್ಪ ಕಾಸ್ಟ್ಲಿನೇ. ಇನ್ನೇನು ಮಾಡೋಂಗಿಲ್ಲ, ಮಕ್ಕಳೆಲ್ಲ ಇರ್ತಾವಲ್ಲ, ಕೊಡಿಸ್ಲೇಬೇಕು. ನೀರಲ್ಲಿ ಆಟ ಆಡೋದಕ್ಕೂ ಬೇಗ ಹಶ್ವಾಗುತ್ತೆ, ತೊಗೊಂಡು ತಿನ್ನಲೇಬೇಕು. ಮತ್ತು ಮ್ಯಾಟ್ಗಳೆಲ್ಲ ಹಾಕ್ಕೊಂಡು ಆಡೋದು, ಇದು ಮಾಡೋದು ತುಂಬ ಚೆನ್ನಾಗಿತ್ತು. ಮಕ್ಕಳಂತೂ ಫುಲ್ ಎಂಜಾಯ್ ಮಾಡ್ತಾರೆ, ದೊಡ್ಡವರು ಮಕ್ಕಳು ಎಲ್ಲರೂ ಸಹ. ತುಂಬ ಖುಷಿಯಾಗಿತ್ತು. ಹಾಗೆ ನೋಡ್ಕೊಂಡು ಅದೊಂದು ಇದು ಮಾಡುವಾಗ, ಟಿಕೆಟ್ ತೊಗೊಳ್ಳುವಾಗ ಮಾತ್ರ ನಾವು ಮಾಡೋ ಥರ ನೀವು ಮಿಸ್ ಮಾಡ್ಕೊಳ್ಬೇಡಿ.
ಟಿಕೆಟ್ ತಗೊಂಡೋದಕ್ಕಿಂತ ಮುಂಚೆನೇ ಎಲ್ಲ ಒಂದು ಸತಿ ಕೇಳಿಕೊಂಡು ಸ್ನೋ ಪಾರ್ಕು ಮತ್ತು ಫ್ಯಾಂಟಸಿ ಪಾರ್ಕು ಎರಡನ್ನೂ ಸೇರಿಸಿ ಟಿಕೆಟ್ ತೊಗೊಳ್ಳಿ, ಆಗ ಕಡಿಮೆ ಆಗುತ್ತೆ ನಿಮಗೆ. ಇದೊಂದು ಸಪ್ರೇಟಾಗಿ ತೊಗೊಂಡಿದ್ದು 1300 ರೂಪಾಯಿ ಆಗುತ್ತೆ, ಮತ್ತು ಅದರದ್ದು ಸಪ್ರೇಟ್ ಅಂದರೆ 700 ರೂಪಾಯಿ, 699 ರೂಪಾಯಿ ಆಗುತ್ತೆ. ಎರಡದು ಆದರೆ ಡಿವೈಡ್ ಮಾಡ್ಕೊಂಡು ತೊಗೊಂಡ್ರೆ ಅಷ್ಟಾಗುತ್ತೆ ನಿಮಗೆ. ಟೋಟಲ್ ತಗೊಂಡ್ರೆ 1,500ಗೆ 1,600 ರೂಪಾಯಿ ಎರಡನ್ನೂ ಕೊಟ್ಬಿಡ್ತಾರೆ. ಫಸ್ಟ್ ನೋಡಿಕೊಂಡು ತೊಗೊಳ್ಳಿ, ನಮ್ಮ ಥರ ನೀವು ಮೋಸ ಹೋಗಬೇಡಿ. ಈ ಥರ ವಿಡಿಯೋಸ್ದು ತುಂಬ ಚೆನ್ನಾಗಿತ್ತು ಅಂತ ಅಂದ್ಕೊಳ್ತೀನಿ. ಹಾಗೆ ನನ್ನ ವಿಡಿಯೋ ಸಂಪೂರ್ಣ ನೋಡಿ